ನೋಡ್ರಿ ಓ ಮೈ ಗಾಡ್. ಅರೆ ವೆಲ್ಕಮ್ ಪ್ಲೀಸ್. ಸೋ ನೈಸ್, ಥ್ಯಾಂಕ್ ಯು. ಬನ್ನಿ. ರೈಟ್, ಓವರ್ ಟು ಯು. ಅಪ್ಪ ಬಗ್ಗೆ ಹೇಳಬೇಕು ಅಂದರೆ ಸರ್ ಹೇಳ್ದಂಗೆ ಒಂದು ಬುಕ್ಕೇ ಬರೀಬೋದು. ಅವ್ರು ನಮಗೆ ಅಪ್ಪ ಒಬ್ಬರೇ ಅಲ್ಲ, ಈಸ್ ಲೈಕ್ ಅ ಫ್ರೆಂಡ್ ಆ್ಯಂಡ್ ಗೈಡ್. ಸೊ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಅ ಡ್ಯಾಡ್ ಲೈಕ್ ಹಿಮ್. ಸೋ ಸ್ವೀಟ್. ನನಗೆ ನಮ್ಮ ತಂದೆ ಬಗ್ಗೆ ಏನು ಅಂದರೆ ನೀವು ತೋರಿಸ್ಕೊಟ್ಟಿದ್ದ ನನಗೆ ಇನ್ನೂ ಜಾಸ್ತಿ ಗೊತ್ತಾಗ್ತಾ ಇದೆ ಇವಾಗ ಅವ್ರ ಬಗ್ಗೆ. ನನಗೆ ಅಷ್ಟೊಂದು ಅವ್ರ ಬಗ್ಗೆ ಎಲ್ಲ ಗೊತ್ತಾಗ್ತಿರಲಿಲ್ಲ, ಯಾಕಂದರೆ ಮನೇಲಿ ತುಂಬ ಕಮ್ಮಿ ಸಮಯನ ನಾವು ಕಳೆದಿದ್ದು ಅವ್ರ ಜೊತೆ. ಸೊ ಅದರಿಂದ ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಚಾನಲ್ಗೆ, ನಮಗೆ. ಎಸ್ ಸೊ ಐ ವುಡ್ ಲೈಕ್ ಟು ಸೇ ಹಿ ಈಸ್ ದಿ ಬೆಸ್ಟ್. ಇದು ಹಿಂಗೆ ಇರಬೇಕಾ, ಹಿಂಗೆ ಇರಬೇಕು, ಅಲ್ಲಿ ಏನೂ ಆಲ್ಟ್ರೇಷನ್ಸ್ ಇರಬಾರ್ದು. ಇವಾಗ ಏನು ಎಷ್ಟಮ್ಮ ಮೋಸ್ಟ್ಲಿ 5, 10 5 10 say one thing, you should be fixed to one thing. Correct. So I like that quality in him. Very humble, sir, very good person. Right. One thing I want to say, sir, nan complete different family. I don't know anything about, initially very scared. Dod family, on celebrity, but manek bandmele, oh my god, is completely different. Ishtoddo personality adu enilla. It's completely very simple person and not like a father-in-law, a father, just like my dad. Very, very lucky to be in this family. So nice. Thank you all. ಎಲ್ರಿಗೂ ಭಾಳ ಭಾಳ ಧನ್ಯವಾದ. ಬನ್ನಿ ಪ್ಲೀಸ್. ಓವರಾಲ್ ರಕ್ಲೇನ್ ಅವರೇ, ಕಳೆದ ಕೆಲವು ಗಂಟೆಗಳಲ್ಲಿ ನಿಮ್ಮ ಇಡೀ ಜೀವನವನ್ನು ರಿವೈಂಡ್ ಮಾಡಿ ನಿಮಗೆ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರಾಲ್ ನಿಮ್ಮ ಜೀವನ ಹೇಗಿದೆ ಅನ್ಸುತ್ತೆ ನಿಮಗೆ? ಫಸ್ಟ್ ಕ್ಲಾಸ್ ಆಗಿದೆ ಸರ್, ತುಂಬ ಚೆನ್ನಾಗಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಯಾವುದಲ್ಲೂ ಗ್ಯಾಪ್ ಇಲ್ಲ ಅಂತ ನೀವು ಹೇಳಿದ್ರಿ, ಭಾಳ ಚೆನ್ನಾಗಿದೆ. ಯಾವುದೂ ಇಲ್ಲ ಸರ್, ಯಾವುದು ಗ್ಯಾಪ್ ಇಲ್ಲ. ರೈಟ್ ಸರ್. ನಮ್ಮ ಕೊನೆಯ ಪ್ರಶ್ನೆ ಎಲ್ಲ ಸಾಧಕರಿಗೂ ಅದೇ. ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಯಾವ್ದಾದ್ರು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡ್ತಿದ್ರೆ ಅದರ ಬಗ್ಗೆ ಮಾತಾಡಿ ಸರ್. ನನಗೆ ನನ್ನ ಕನ್ನಡ ಚಿತ್ರರಂಗ ಇವತ್ತು ನನ್ನ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ಇವತ್ತು ಕೂತ್ಕೊಂಡಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದರೆ, ನಿಮ್ಮ ಆಫೀಸಿಂದ ಫೋನ್ ಬಂದಾಗ ನಾನು ಹೇಳಿದೆ, ಆ ಕುರ್ಚಿ ಮೇಲೆ ನಾನು ಕೂತ್ಕೊಳ್ಳೋಕೆ ಅರ್ಹತೆ ಇಲ್ಲ, ಫ್ರ್ಯಾಂಕಾಗಿ ಹೇಳ್ತೀನಿ. ಯಾಕೆಂದರೆ ಬಾಲಸುಬ್ರಹ್ಮಣ್ಯಂ ಅವರು, ಅಂಬರೀಷ್ ಅವರು ಆಗ್ಬೋದು, ಮಹಾನ್ ಸಾಧಕರು. ಸೊ ಅವ್ರನ್ನೆಲ್ಲ ಕಂಪೇರ್ ಮಾಡಿದಾಗ ನನಗೆ ತುಂಬ ಚಿಕ್ಕವು. ನಾನೊಬ್ಬ ನಿಜವಾದ ಒಳ್ಳೆ ಕಲಾವಿದ ಅಂತವಲ್ಲ. ನಾನು ಎಲ್ಲೂ ಟ್ರೈನಿಂಗ್ ಹೋಗಿಲ್ಲ, ಯಾವುದೇ ಕಲಾವಿದರಾಗಿ ಎಲ್ಲೂ ತರಬೇತಿ ಪಡೆದಿಲ್ಲ, ಯಾವ ಥರದೂ ಒಂದು ಯೋಗ್ಯತೆ ಇಲ್ದಿರೋಂಥ ವ್ಯಕ್ತಿ ನಾನು ಅಂತ ಈ ಪ್ರೊಫೆಷನಲ್ಲಿ ಹೇಳ್ತೀನಿ. ಈ ಪ್ರೊಫೆಷನ್ಗೆ ಆ ಯೋಗ್ಯತೆ ಇಲ್ದಿರೋಂಥ ವ್ಯಕ್ತಿಗೆ ಆ ಯೋಗನೇ ಇಲ್ಲಿವರೆಗೂ ಕರ್ಕೊಂಬಂದು ಕುಡಿಸಿರೋದು. ನನಗೆ ಆ ಯೋಗ ಕೊಡಬೇಕು ಅಂದರೆ ದೇವರೊಬ್ಬನೇ ಕಾರಣ. ಆ ದೇವರಿಗೆ ನನ್ನ ಉಸಿರಿರೋವರೆಗೂ ಎಷ್ಟು ಕೃತಜ್ಞತೆ ಸಲ್ಲಿಸೋದು ಕಮ್ಮಿನೇ. ಆ ಸ್ವಾಮಿನ ದಿನ ಪ್ರಾರ್ಥಿಸ್ತೀನಿ ಅಷ್ಟೇ. ನಾನು ಯಾರಿಗಾದ್ರೂ ಸಾರಿ ಹೇಳಬೇಕು ಅಂತ ಇದ್ದರೆ ನನ್ನ ಫ್ಯಾಮಿಲಿಗೆ ಹೇಳ್ಬೇಕು ನಾನು ಅಷ್ಟೇ. ಸಂತೋಷದ ಜಾಗದಲ್ಲಿ ಇರೋಕ್ಕೆ ಸಾಧ್ಯ ಒಬ್ಬ ಮನುಷ್ಯ. ಜಾಸ್ತಿ ನಾನು ಮನೇಲಿ ಸ್ಪೆಂಡ್ ಮಾಡ್ತೀನಿ ಟೈಮು. ಆ ಸಂದರ್ಭದಲ್ಲಿ ಯಾವುದೋ ಒಂದು ಸರಿ ಕೂಗಾಡ್ಬಿಡ್ತೀನಿ, ಯಾವುದೋ ಒಂದು ಸರಿ ಏನೋ ಮಾತಾಡ್ಬಿಡ್ತೀನಿ. ಸೊ ನಾನು ಹೇಳಬೇಕು ಅಂದರೆ ನನ್ನ ಹೆಂಡತಿ ಮಕ್ಕಳು, ನಮ್ಮ ಅಕ್ಕ ತಂಗಿರು, ನನ್ನ ಸೊಸೆದಿರಿಗೆ, ಇನ್ಕ್ಲೂಡಿಂಗ್ ನನ್ನ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸಾರಿ ಹೇಳ್ಬೇಕಷ್ಟೇ. ಏನು ಹೇಳ್ತೀರಾ ಸರ್? ಸರ್, ಜೀವನದಲ್ಲಿ ಇವರೆಲ್ಲ ಒಂದು ಫ್ರೆಂಡಾಗಿ ಸಿಕ್ಕಿರೋದಿಲ್ಲ ಸರ್. ಎಲ್ಲೋ ನಮ್ಮ ತಾಯಿ ತಂದೆ ಮಾಡಿದಂಥ ಪುಣ್ಯನೋ, ದಿನ ಮನೆಯಲ್ಲಿ ಸಂತೋಷ ಇದ್ದಾಗ ಇಂಥವನ್ನೆಲ್ಲ ನಮಗೆ ಹತ್ರ ಆಗ್ತಾ ಇರ್ತಾರೆ. ಎಲ್ಲೋ ನಾವೇ ಸರಿ ಇಲ್ಲ, ನಮ್ಮ ಮನಸ್ಸೇ ಸರಿ ಇಲ್ಲ ಅಂದಾಗ ಇವರೆಲ್ಲ ನಮಗೂ ಕಾಣೋದಿಲ್ಲ. ಹೌದು. ಅಂಡ್ ಸುಮಲತಾ ಮೇಡಮ್ ಅವರು ಒಂದು ಪಾಯಿಂಟ್ ಹೇಳಿದ್ರು, ನೀವು ಯಾವೇ ಕರೆದು ಇಷ್ಟೊಂದು ಕೆಲಸಗಳು ಮಾಡ್ತೀರಾ, ನೀವು ಇಷ್ಟೊಂದು ಬಿಸ್ನೆಸ್ ಹ್ಯಾಂಡಲ್ ಮಾಡ್ಬೇಕು, ನೀವು ಇದ್ರ ಮಧ್ಯೆ ಯಾರೊಬ್ರು ಫೋನ್ ಮಾಡಿದಾಗ ಅವರು ಆ ಕೆಲಸಕ್ಕೆ ಅಟೆಂಡ್ ಮಾಡೋದು ಹೇಗೆ ಸಮಯ ಮಾಡ್ಕೊಳ್ತೀರಿ, ಏನು ಮಾಡ್ತಿದ್ದೀರಿ? ಸರ್, ಸಮಯ ಅನ್ನೋದು ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು ಸರ್. ಕರೆಕ್ಟ್. ಆ ಮಾಡೋ ಮನಸ್ಸಿದ್ರೆ ಸಮಯ ಆಟೋಮೆಟಿಕ್ ಆಗಿ ಜಾಗ ಮಾಡ್ಕೊಡುತ್ತೆ. ಕರೆಕ್ಟ್. ಮನಸ್ಸಿರ್ಬೇಕಷ್ಟೇ, ಸಮಯ ಇಲ್ಲ ಅಂತ ಅರ್ಥ ಅಲ್ಲ, ಮನಸ್ಸಿಲ್ಲ ಅಂತ ಅರ್ಥ. ಕರೆಕ್ಟ್. ಪ್ರಜಾಪ್ರಭುತ್ವ ಅನ್ನೋ ಒಂದು ಚಿತ್ರದಲ್ಲಿ ನನಗೆ ಒಂದು ಪೊಲೀಸ್ ಆಫೀಸರ್ ಅಂಬರೀಷ್ ಅವ್ರ ಜೊತೆಯಲ್ಲಿ, ಪೊಲೀಸ್ ಆಫೀಸರ್ ನೀನು ಅಂಬರೀಷ್ ಅವ್ರು ಇಬ್ಬರೇ, ವಾಹ್ ಎಂಥ ರೋಲಯ ಇದು ಅಂತ ರಾತ್ರಿ ಫೋನ್ ಬಂತು ನನಗೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಪ್ರಿಪೇರ್ ಆದೆ. ಬೆಳಿಗ್ಗೆ ಕಂಠೀರವ ಸ್ಟುಡಿಯೋಗೆ ಹೋದೆ, ಕಾಸ್ಟ್ಯೂಮೆಲ್ಲ ಹಾಕಿದ್ರು, ಓಕೆ ಪರ್ಫೆಕ್ಟ್. ನಾನು ಮೇಕಪ್ ರೂಮ್ ಬಂದೆ. ಕಾಸ್ಟ್ಯೂಮ್ ಸರ್ ಒಂದು ನಿಮಿಷ ಬನ್ನಿ ಸರ್. ಏನಮ್ಮ, ಸ್ವಲ್ಪ ಕಾಸ್ಟ್ಯೂಮ್ ಬಿಚ್ಕೊಡಿ ಸರ್ ಅಂತ. ಮೋಸ್ಟ್ಲಿ ಎಲ್ಲ ಒಂದು ಸ್ಟಾರ್ ಮರ್ತ್ಬಿಟ್ಟಿರ್ತಾರೆ, ಎಲ್ಲ ಒಂದು ಬ್ಯಾಡ್ ಜನ ಮರ್ತ್ಬಿಟ್ಟಿರ್ತಾರಲ್ಲ, ಅದಕ್ಕೆ ನೋಡಿದ್ರೆ ಎಲ್ಲ ಸರಿಯಾಗಿದೆಯಲ್ಲಮ್ಮ ಅಂದೆ. ಸರ್ ಬಿಚ್ಕೊಡಿ ಸರ್, ಅಸೋಸಿಯೇಟ್ ಡೈರೆಕ್ಟರ್ ಹೇಳಿದ್ರು ಕಾಸ್ಟ್ಯೂಮ್ ಬಿಚ್ಕೊಡೋಕ್ಕೆ ಹೇಳಿದ್ರು. ಎಲ್ಲಿದ್ದಾರೆ ಅಂದೆ. ಅಲ್ಲಿದ್ದಾರೆ ಸರ್ ಅಂದರು. ನಾನು ಹೋದೆ.
ಸರ್ ಏನೋ ಕಾಸ್ಟ್ಯೂಮ್ ಕೇಳ್ತಾ ಇದ್ದಾರೆ ಸರ್, ಯಾಕೆ ಸರ್ ಅಂದೆ. ಹೌದ್ರಿ, ಅದು ಬೇರೆ ಯಾರೋ ಬಂದ್ಬಿಟ್ಟಿದ್ದಾರೆ, ಬೇರೆ ಆರ್ಟಿಸ್ಟ್ ಇದ್ದಾರೆ, ನೀವು ಹೊರಡಿ, ನಾನು ಬೇರೆ ರೋಲ್ ಹೇಳ್ತೀನಿ, ಈ ಪಿಕ್ಚರಲ್ಲಿ ಒಂದು ಬೇರೆ ರೋಲ್ ಇದೆ, ಅದು ಹೇಳ್ತೀನಿ, ಅದು ಮಾಡಿರಂತೆ ನೀವು ಕಾಸ್ಟ್ಯೂಮ್ ಬಿಚ್ಕೊಬಿಡಿ ಬೇಗ, ಲೇಟ್ ಆಯಿತು ಅಂದರು. ಸರ್ ಬಿಚ್ಕೊಬಿಟ್ಟು ಹೋಗ್ರಿ ನೀವು, ನಾನು ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ತುಂಬ ಅಪ್ಸೆಟ್ ಆಗ್ಬಿಟ್ಟೆ ನಾನು. ಸರಿ ಕಾಸ್ಟ್ಯೂಮ್ ಎಲ್ಲ ಬಿಚ್ಕೊಟ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಬಂದ್ಬಿಟ್ಟೆ ಆಚೆ. ನಾನು ಆಮೇಲೆ ಪ್ರೊಡ್ಯೂಸರ್ ಆದೆ, ಮುಗಿಸ್ಕೊಂಡು ಪಿಕ್ಚರ್ಗಳು ನಡೀತಾ ಇತ್ತು. ದಿಗ್ಗಜರು ಅಂತ ಒಂದು ಪಿಕ್ಚರ್ ಮಾಡಿದೆ ನಾನು, ಅಂಬರೀಷ್ ಅಣ್ಣ, ವಿಷ್ಣು ಸರ್. ಆ ಪಿಕ್ಚರ್ ಮಾಡೋವಾಗ ನಮ್ಮ ಡೈರೆಕ್ಟರ್ನ ಕೇಳಿದೆ, ಸರ್ ನಾನು ಯಾರು ಗೊತ್ತಾ ನಿಮಗೆ ಅಂದೆ. 5 ಪಿಕ್ಚರ್ ಮಾಡಿದ್ದೀನಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಏನು ಮಾತಾಡ್ತೀರಾ ನೀವು, ಏನು ಹೇಳಕ್ಕೆ ಬರ್ತಾ ಇದ್ದೀರಾ ಗೊತ್ತಾಗಿಲ್ಲ. ಸರ್ ನಾನು ಸರ್ ಪ್ರಜಾಪ್ರಭುತ್ವ ಒಂದು ಚಿತ್ರ ಮಾಡಿದೆ, ನೀವು ಕರೆಕ್ಟಾ? ಹೌದು. ಆ ಪೊಲೀಸ್ ಆಫೀಸರ್ ರೋಲ್ ನನ್ನ ಕಾಸ್ಟ್ಯೂಮ್ ಬಿಚ್ಚಿರಲ್ಲ ಸರ್, ಆ ಕಾಸ್ಟ್ಯೂಮ್ ಬಿಚ್ಕೊಟ್ಟು ಬಂದಲ್ಲ ಸರ್, ಆರ್ಟಿಸ್ಟ್ ನಾನೇ ಸರ್ ಅಂದೆ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್ ನಾನೇ ಸರ್, ಅದು ನಿಜ. ಎದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ತಪ್ಕೊಂಬಿಟ್ರು. ಡಿ ರಾಜೇಂದ್ರ ಬಾಬು, ಡೈರೆಕ್ಟರ್ ಡಿ ರಾಜೇಂದ್ರ ಬಾಬು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದೆ. ನೀವು 5 ಪಿಕ್ಚರ್ ನನಗೆ ಯಾಕೆ ಕೊಟ್ರಿ ಮತ್ತೆ ಅಂದರು. ಸರ್ ಡಿ ರಾಜೇಂದ್ರ ಬಾಬು ಕೆಟ್ಟವರು ಇರ್ಬೋದು, ಒಳ್ಳೆಯವ್ರು ಗೊತ್ತಿಲ್ಲ, ಬಟ್ ಡಿ ರಾಜೇಂದ್ರ ಬಾಬು ಈಸ್ ದ ಬೆಸ್ಟ್ ಡೈರೆಕ್ಟರ್ ಸರ್ ಅಕಾರ್ಡಿಂಗ್ ಟು ಮೀ. ದಿ ಬೆಸ್ಟ್ ಡೈರೆಕ್ಟರ್ ಕೈಯಲ್ಲಿ ನಾನು ಕೆಲಸ ಮಾಡಬೇಕು, ನನ್ನ ಸಿನಿಮಾಗಳನ್ನ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು, ನಾನು ಮಾಡಿಸ್ತಾ ಇದ್ದೀನಿ ಸರ್ ಅಷ್ಟೇ ಅಂದೆ. ತುಂಬ ಸಂತೋಷಪಟ್ಟರು. ಚಿತ್ರರಂಗದಲ್ಲಿ ಈ ಥರದ್ದೆಲ್ಲ ನಡೀತಾ ಇರ್ತವೆ. ಆ ಪೇಷನ್ಸನ್ನು ಇಟ್ಕೊಂಡು ಆ ಮನುಷ್ಯನಿಂದ ನಮ್ಗೆ ಕೆಟ್ಟದಾಗಿದ್ರು ಅವನಲ್ಲಿರೋ ಒಳ್ಳೆ ಗುಣಗಳನ್ನ ನಮಗೆ ಸೆಟ್ ಆಗುತ್ತೆ ಅನ್ನೋದ್ರೆ ಆ ಒಳ್ಳೆ ಗುಣಗಳನ್ನ ನಾವು ತಗೋಬೇಕು. ಆ ವ್ಯಕ್ತಿನ ಜೊತೆಲಿ ಇಟ್ಕೊಂಡು ನಮ್ಮ ಕೆಲಸಗಳನ್ನ ಮಾಡಿಸ್ಕೊಂಡು ಸಕ್ಸಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಫ್ಯಾಂಟಾಸ್ಟಿಕ್. ರೈಟ್ ಸರ್, ಚಿತ್ರರಂಗದ ನಿಮ್ಮ ಈ ಕುಟುಂಬದ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಪರ್ಸನಲ್ ಲೈಫ್ ಬರೋಣ. 19 ವರ್ಷದಲ್ಲಿ ಮದುವೆ ಆದ್ರಂತ ನೀವು? ಹೌದು. ಸೊ ರೈಟ್. ವೆಲ್ಕಮ್ ಮ್ಯಾಮ್. ಬನ್ನಿ. ಏನು ಅಮ್ಮ, ಅರೆ ವಾ ಸರ್, ಕ್ಯಾ ರೇ. ಅಲ್ಲ ಹಿಂಗೆಲ್ಲ ಕೈ ನಡ್ಕೊಂಬಂದು ರೋಸ್ ಹೂವು ಕೊಟ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಟ್ರೆ ಎಷ್ಟು ಎದುರಿಸಿ ಇಟ್ಕೊಂಡವನೇ ಇವಳನ್ನ ಎಲ್ಲ ನೋಡೋದು ಅಂತ ಹೇಳ್ಬೇಕು. ಗಣೇಶ್ ಅವರೇ, ಇನ್ನೂ 20 ಆಗಲಿಲ್ಲ, ಅವಲೇ ಮದುವೆ ಆಯಿತು ನನಗೆ. ಸೊ ದೊಡ್ಡ ಸೊಸೆ ಈಕೆ, ಎಲ್ರೂ ಅಷ್ಟು ಚೆನ್ನಾಗಿ ನೋಡ್ಕೊಡೋಳು. ಮನೆ ಬಹಳ ಮೇಲೆ ಕೆಲಸ, ಆಶ್ಚರ್ಯ ಆಯ್ತು ಅಂತ. ಹೌದು, ಎಲ್ಲ ಥರದ್ದು ದೊಡ್ಡ ಏಳು ಜವಾಬ್ದಾರಿ. ಬೀಳು ಎಲ್ಲ ಇರ್ತವೆ. ಅದೇ ಥರ ನನ್ನ ತಮ್ಮನ ಹೆಂಡ್ತಿರೋ ಅಷ್ಟೇ. ಅದು ಯಾವುದೋ ದೇವ್ರು ನಿಜವಾಗ್ಲೂ ಹೇಳ್ತಿದ್ದೆ. ನಾನು ಅನ್ಕೋತೀನಿ ಸರ್, ಎಲ್ಲೋ ಒಂದು ಸಂದರ್ಭದಲ್ಲಿ ಕೂತ್ಕೊಂಡು ಎಲ್ಲೋ ದೇವಸ್ಥಾನದಲ್ಲಿ ಜ್ಞಾಪಕ ಬರ್ತೀವಲ್ಲ, ನಮ್ಮ ತಾಯಿ ತಂದೆಯನ್ನು ಬೇಗ ಕರ್ಕೊಂಡಿದ್ದೀನಿ. ಆದರೆ ಒಂದು ಕುಟುಂಬ ನಡೆಸೋದಕ್ಕೆ ಯಾವಾಗ ಯಾರನ್ನ ಆ ಮನೆಗೆ ಕೊಡಬೇಕು, ಯಾವ್ಯಾವ ರೂಪದಲ್ಲಿ ಕೊಡಬೇಕು, ಎಲ್ಲರಿಗೂ ಒಳ್ಳೆ ಮನಸ್ಸಿರೋಂಥವ್ರನ್ನೇ ಈ ಮನೇಲಿ ಸೇರಿಸ್ಬೇಕು ಅಂತ ನೀವು ಆಶೀರ್ವಾದ ಮಾಡಿದರೆ ಅಷ್ಟು ಸಾಕು ದೇವರೇ ಅಂತೀವಿ ನಾವು. ಅದೇನೋ ಸರ್, ನನಗೆ 100% ಸಂತೋಷ, ತೃಪ್ತಿ ಆ ಫ್ಯಾಮಿಲಿಯಲ್ಲಿ ಭಗವಂತ ಕೊಟ್ಟಿದ್ದಾರೆ ಸರ್ ನನಗೆ.